यूट्यूब न्यूज़ में स्वागत है आप सभी दर्शकों का। मैं आपके साथ मोहम्मद यूसुफ। आज बीजापुर शहर में महानगर पालिका का मेयर और उप मेयर का इलेक्शन था। इसमें मेयर जो है MS करडी और उप मेयर जो है श्रीमती जादव मैडम का चुनाव हुआ है। ये दोनों उप मेयर और उप मेयर बनाए गए हैं। यहाँ पर जो है जो अपने पार्टी से निकाले गए MLA बसनगौड़ा पाटिल यत्नाल का भी उनको समर्थन रहा और कई हिंदू कार्यकर्ता जो है वो महानगर पालिका में मौजूद थे। अभी देखना बाकी है कि आने वाले बीजापुर शहर में ये मेयर और उप मेयर मिलकर बीजापुर सिटी का कितना डेवलपमेंट का काम करते हैं। तो जा रहे सेशन में इसके ऊपर हम बात करेंगे। सर मुशर्रफ साहब ने जो है ऐलान किया है कि आपने जो है हिंदू लड़के को मुस्लिम लड़की के शादी करने से 5 लाख रुपए देंगे। उनके पास 1000 की लिस्ट है, क्या आप देंगे उनको 5-5 लाख? देखेंगे, हमारे पास आने दीजिए। आप क्यों चिंता करते हैं? हम देश में लव जिहाद के खिलाफ में हम बात किया है। लव जिहाद इस देश में खत्म होना चाहिए। हिंदुओं का शरीर का रक्षण होना चाहिए। ये हमारा मुद्दा है। सर, ये जीत बीजेपी की है BRP की? सब बीजेपी का केसरी का जीत है। बीजेपी BRP मतलब नहीं, सिर्फ केसरी का भगवा का जीत है। ಅಲ್ಲ ನಾವು ಆದಷ್ಟು ಖುಷಿ ಆಯ್ತು ನಮ್ಗೆ. ಓಕೆ ಸರ್. ಸರ್ ನಮಸ್ಕಾರ. ಥ್ಯಾಂಕ್ ಯು ಸರ್. ನಮ್ಮ ಇಡೀ ಮೆಂಬರ್ ಅವ್ರಿಗೆ ಬಿಡಬೇಡ್ರಿ. ಬಿಡಂಗಿಲ್ಲ ಸರ್. ಒಂದು 2 ಲೈನ್ ನಿಮ್ಮ ಕಡೆಯಿಂದ ಇವತ್ತು ಗೆದ್ದಿದ್ದ ಸಲುವಾಗಿ ಏನ್ರಿ ಸರ್? ಸರ್, ಬಿಜಾಪುರ ಜನತೆ ಭಾಳ ಪ್ರೀತಿಯಿಂದ ಇರುವಂಥ ಅವ್ರದ್ದು ಒಳಗಿನ ಮನಸ್ಸಿನಿಂದ ಕರಡಿ ಒಳ್ಳೆ ಮನುಷ್ಯ, ಚಲೋ ಮೆಂಬರ್ ಆ ಸದಸ್ಯರಿಗೆ ಮಹಾಪೌರ ಆಗಲಿತ್ತು ಜನರ ಬಯಕೆ ಇತ್ತು. ಇವತ್ತಿನ ದಿವಸ ದೇವರ ಅದನ್ನು ಮಾಡಿಕೊಟ್ಟಿದ್ದಾನೆ. ನ್ಯಾಯಾಲಯ ಅದಕ್ಕೆ ನಮಗೆ ಆದೇಶ ಕೊಟ್ಟಿದೆ. ನಮ್ಮ ಮೇಯರ್ ಉಪ ಮೇಯರ್ ಘೋಷಣೆ ಮಾಡಿದ್ದಾರೆ. ಸರ್, ಮಸ್ತ್ ಮೊದಲನೇ ಕೆಲಸ ಏನು ಬಿಜಾಪುರ ಬ್ಲೂ ಪ್ರಿಂಟ್ ತೆಗಿತೀರಾ? ಏನು ಜರುತ್ತದೆ ಬಿಜಾಪುರ? ಈಗ ಫಸ್ಟ್ ಮೊದಲನೇ ಕೆಲಸ ನಾವು ಬಿಜಾಪುರದಲ್ಲಿ ಮಳೆಯಿಂದ ನೀರೇನು ಬಂದದಲ್ಲ ಅದನ್ನು ಅದರದ್ದು ಕೆಲಸ ಮಾಡ್ತೇವೆ. ಮಳೆ ಬಂದಾಕ್ರೊಮ್ಮೆ ಆ ನೀರು ಉಳ್ಕೋಬಾರ್ದು, ಜನರಿಗೆ ತೊಂದರೆ ಆಗ್ಬಾರ್ದು. ಶಾಶ್ವತ ಕೆಲಸ ಮಾಡಬೇಕಂದ್ರೆ ಚಲೋ ಆಗ್ತದೆ. ಶಾಶ್ವತ ಕೆಲಸ ಮಾಡೋದಕ್ಕೆ ಅದಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮೊನ್ನೆ ಹೇಳಿದ್ದಾರೆ. ಅವರ ಕೋಆಪರೇಷನಿಂದ ಅವರೆಲ್ಲ ಹೇಳಿದ್ದಾರೆ. ಅವ್ರ ಜೊತೆ ನಿಂತು ಅವರಿಗೆ ಸ್ವಲ್ಪ ನೆನಪು ಮಾಡಿ ಅವರು ಕೂಡ ಭಾಳ ಮಾಡುವಂಥ ವಿಚಾರ ಒಳಗೆ. ಈಗ ಮಳೆಯಿಂದ ಎಲ್ಲ ಕಡೆ ಹಾನಿ ಆಗೈತೆ, ಯಾವಾಗ ವಿಸಿಟ್ ಮಾಡ್ತಾರೆ? 2 ದಿನದಾಗ ವಿಸಿಟ್ ಮಾಡ್ತೀವಿ. ಇವತ್ತು ವಿಜಯಪುರ ನಗರ ಶಾಸಕರಾದ ಬಸವರಾಜ ಪಾಟೀಲ್ ಯತ್ನಾಳ್ ಸಾಹೇಬ್ರಿಗೆ ಮೊಟ್ಟ ಮೊದಲನಾಗಿ ಅವ್ರಿಗೆ ಕೋಟಿ ನಮ್ಮ ಸಮಾಜ ಕಡೆಯಿಂದ ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ. ಯಾಕಪ್ಪ ಅಂದ್ರೆ ಇನ್ನೂವರೆಗೆ ನಮ್ಮ ವಿಜಯಪುರ ನಗರಕ್ಕೆ ಏನು ಮಹಾನಗರ ಪಾಲಿಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಸ್ಥಾನ ಇದೆ, ಆ ಸ್ಥಾನಕ್ಕೆ ಇನ್ನೂವರೆಗೆ ನಮ್ಮ ಸಮಾಜಕ್ಕೆ ಯಾರೂ ಕೊಟ್ಟಿದ್ದಿಲ್ಲ. ಇವತ್ತು ಬಸವರಾಜ ಪಾಟೀಲ್ ಯತ್ನಾಳ್ ಸಾಹೇಬರು ನಮ್ಮ ಸಮಾಜಕ್ಕೆ ಏನೋ ಒಂದು ಈ ಸಮಾಜ ಮುಗ್ಧ ಸಮಾಜ, ಈ ಸಮಾಜ ಏನು ನಮ್ಮ ಯಾವುದೇ ಒಂದು ಅಭಿವೃದ್ಧಿಗಾಗಲಿ ಒಂದು ಶಿಕ್ಷಣಕ್ಕಾಗಲಿ ಎಲ್ಲ ಭಾಳ ಹಿನ್ನಡೆ ಒಳಗಿದ್ದಾರೆ. ಅದಕ್ಕೆ ಈ ಸಮಾಜಕ್ಕೆ ನಾವು ಮುಂದೆ ತರುವಂಥ ಕೆಲಸ ಮಾಡ್ಬೇಕಂತೇಳಿ ಬಸವರಾಜ ಪಾಟೀಲ್ ಯತ್ನಾಳ್ ಸಾಹೇಬ್ರು ನಮ್ಮ ಸಮಾಜಕ್ಕೆ ಏನು ನಮಗೊಂದು ಬ್ಯಾಕ್ ಸಪೋರ್ಟ್ ನಿಂತು ಏನು ಉಪ ಮೇಯರ್ ಅಂತ ಮಾಡ್ಯಾರ. ನಮ್ಮ ಜಾಧವ್ ಬೈ ನಮ್ಮ ಅಕ್ಕಗೇನು ಮಾಡ್ಯಾರ, ಸುಮಿತ್ರಾ ಜಾಧವ್ ಅಕ್ಕಗೇನು ಮಾಡ್ಯಾರ, ಅವರಿಗೂ ಕಾಂಗ್ರೆಚುಲೇಷನ್ ಹೇಳಕ್ಕೆ ಬಯಸ್ತೀನಿ. ಹಾಗೂ ಬಸವರಾಜ ಪಾಟೀಲ್ ಯತ್ನಾಳ್ ಸಾಹೇಬ್ರಿಗೆ ನಮ್ಮ ಸಮಾಜ ವತಿಯಿಂದ ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ. ಸರ್, ಮೇಯರ್ ಮತ್ತು ಉಪ ಮೇಯರ್ ಯಾರಾಗ್ಯಾರಿ ಸರ್? ಮೇಯರ್ ನಮ್ಮ ಕರಡಿ ಅಣ್ಣ ಸಂಗು ಕರಡಿ ಅಂತೇಳಿ ನಮ್ಮ ಆದರ್ಶ ನಗರದವರು 5 ನಂಬರ್ ವಾರ್ಡ್ದವ್ರು ಅವರು ಮೇಯರ್ ಆಗ್ಯಾರ. ಹಾಗೂ ನಮ್ಮ ಸುಮಿತ್ರಾ ಜಾಧವ್ ಬಾಯಿ 17 ನಂಬರ್ ವಾರ್ಡ್ದಾಕಿ ನಮ್ಮ ಅಕ್ಕ ಅವರ ಉಪ ಮೇಯರ್ ಆಗ್ಯಾರ. ಇವರು ಇಬ್ಬರಿಗೂ ಕಾಂಗ್ರ್ಯಾಚುಲೇಷನ್. ಹಾಗೂ ಮುಂಬರುವ ಈ ವಿಜಯಪುರ ನಗರ ಅತಿ ಇದು ಅಭಿವೃದ್ಧಿ ಮಾಡಕ್ಕೆ ಇವ್ರು ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಸಾಹೇಬರು ಬಲಗೈ ಎಡಗೈ ಇದ್ದಂಗೆ ಇವ್ರಿಗೆ ಒಂದು ದೊಡ್ಡ ಶಕ್ತಿ ಸಿಕ್ಕಂಗೆ ಬಸವರಾಜ ಪಾಟೀಲ್ ಯತ್ನಾಳ್ ಸಾಹೇಬರು ಇಬ್ಬರು ಎಡಗೈ ಬಲಗೈ ತೊಗೊಂಡು ಕೆಲಸ ಮಾಡಿದ್ರೆ ನಮ್ಮ ಬಿಜಾಪುರದಾಗ ಉಳಿದಿದ್ದು ಎಲ್ಲ ಅಭಿವೃದ್ಧಿ ಇವ್ರು ಶತಸಿದ್ಧ ಮಾಡ್ತಾರನು ನಮಗೆ ಇವತ್ತು 100ಕ್ಕೆ 100 ಭಾಳ ಸಂತೋಷ ಆಗಿದೆ. 100ಕ್ಕೆ 100 ಇದು ಯಶಸ್ವಿ ಆಗ್ತದೆ ಅಂತೇಳಿ. ಬಿಜಾಪುರ್ನಲ್ಲಿ ನೀರು ತುಂಬಿದ ಸಲುವಾಗಿ ಯಾರೂ ಮೆಂಬರ್ಸ್ ಬಂದು ನೋಡಿಲ್ಲ. ಈಗ ಮುಂದೆ ಅವರು ಬಂದು ನೋಡಿದಂಗೆ ಏನ್ರಿ
ಇಲ್ಲ ನೋಡಿಲ್ಲತ್ತೇನಿಲ್ಲ ಸರ್, ನೋಡ್ಯಾರ. ಈಗ ಮಳೆ ಬರೋದು ಸಹಜ, ಎಲ್ಲ ಕಡೆ ಸಿ ಸಿ ರೋಡ್, ಡ್ರೈನೇಜ್, ಗಟ್ರ ಗಿಟ್ರ ಎಲ್ಲ ಈ ನೀವು ನೋಡಿರಿ, ಎಲ್ಲ ಮಾಧ್ಯಮದವ್ರು ಎಲ್ಲರೂ ಅದಕ್ಕೆ ಹಾಕೋತೇ ಇದ್ದೀರಿ. ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಧಿಕಾರ ಒಳಗೆ ಸರ್ಕಾರ ಇದ್ದಾಗಲೇ ಇದು ಇರ್ಲಾರ್ದಾಗೂ ಆಗಲೇ ಅವ್ರು ಜಗಳ ಮಾಡಿ ಜನರನ್ನ ಸೇವೆ ಮಾಡಕ್ಕೆ ನನಗೆ ಆರಿಸಿ ತಂದಾರ, ನನಗೆ ಆಯ್ಕೆ ಮಾಡಿ ತಂದಾರ ಅಂದ್ರೆ ನಾ ಜನರ ಸೇವೆ ಮಾಡ್ಬೇಕಂತೇಳಿ ಮ್ಯಾಗ ಅವ್ರ ಸರ್ಕಾರ ಯಾವುದೇ ಇರಲಿ, ಇವತ್ತು BJP ಸರ್ಕಾರ ಸಪಕ್ಷದಾಗಿದ್ದರೂ ಕೂಡ ಜಗಳ ಮಾಡಿ ಜನರ ಅಭಿವೃದ್ಧಿಗಾಗಿ ಜಗಳ ಮಾಡಿ ಅವರು ಅನುದಾನ ತಂದಾರ. ಇವತ್ತಾದರೂ ಆ ಸರ್ಕಾರ ಇರಲಾರ್ದಾದರೂ ಅವ್ರ ವಿರುದ್ಧ ಮಾತಾಡಿ ಅವ್ರಿಗೆ ನಮ್ಮ ಸಮಾಜಕ್ಕೆ ನಮ್ಮ ಏನು ಬಿಜಾಪುರ ಜಿಲ್ಲೆಯಲ್ಲಿ ಏನು ಕುಂದುಕೊರತೆ ಅದ, ಏನು ಅಭಿವೃದ್ಧಿ ಆಗಬೇಕಾಗ್ಯದ, ಇದು ಎಲ್ಲ ಮಾಡ್ಬೇಕಂತೇಳಿ ಅವರು ಹಣ ಜಗಳ ಮಾಡಿ ಅಂತಂದು ಏನು ಅಭಿವೃದ್ಧಿ ಮಾಡಕತ್ತಾರ. ಎಲ್ಲ ಬಿಜಾಪುರ ಜನರ ಪರವಾಗಿ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ನೀವು ಹೇಳುವುದೇನೆಂದರೆ ಮೊದಲನೇ ಡೆವಲಪ್ ಆಗ್ತೈತೆ, ಈಗ ಇನ್ನೊಂದು ಸ್ವಲ್ಪ ಆತೈತೆ ಅಂತ. ಹಾಂ, ಇನ್ನು ಮೊದಲಿನಂತೂ ಮಾಡ್ಕೋತ ಬರತ್ತಾರ. ಇನ್ನು ಉಳಿದಿದ್ದು ಏನು ಸಣ್ಣ ಪುಟ್ಟ ಉಳಿದಿದ್ದೆಲ್ಲ ಇವ್ರು ಮಾಡೋಕ್ಕೂ ಯಶಸ್ವಿ ಆಗ್ತದೆ. ಇವರು ಏನು ಇಬ್ಬರು ಮೇಯರ್ ಉಪಮೇಯರ್ ಏನು ಆಯ್ಕೆ ಮಾಡ್ಯಾರ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು, ಇವರು ಭಾಳ ಕರೆಕ್ಟ್ ಮಂದಿಗೆ ಚಾಯ್ಸ್ ಮಾಡಿ ತೆಗ್ದಾರ ಅಂತೇಳಿ ನಮಗೆ ಭಾಳ ಖುಷಿ ಆಗೋದು. ಬಂಜಾರ ಸಮಾಜಕ್ಕೆ ನಾವು ಇನ್ನೂವರೆಗೆ ಯಾರೂ ಅವಕಾಶ ಕೊಟ್ಟಿದ್ದಿಲ್ಲ. ಇವತ್ತು ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ಏನು ಬಂಜಾರ ಸಮಾಜಕ್ಕೆ ಏನು ಅವಕಾಶ ಕೊಟ್ಟಾರ, ಅದು ಭಾಳ ನಮ್ಮ ಇಡೀ ಬಂಜಾರ ಸಮಾಜ ಅವರು ಒಗ್ಗಟ್ಟಾಗಿ ಅವ್ರ ಹಿಂದೆ ಬೆನ್ನಲ್ಲಿ ಇರ್ತದೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ನಮ್ಮ ಶ್ರೀ ಸಂತ ಶಿವಲಾಲ್ ಮಹಾರಾಜ ಜಯಂತಿ ಒಳಗೂ ಒಂದು ಮಾತು ಕೊಟ್ಟಿದ್ರು, ನಾ ಬಂಜಾರ ಸಮಾಜ ಬೆನ್ನಲ್ಲೇ ನಿಂದ್ರಾವಣೆ, ನಾ ಅಧಿಕಾರಕ್ಕೆ ಬಂದ್ರೆ ಅವ್ರಿಗೆ ಏನಾರ ಅವಕಾಶ ಸಿಕ್ಕಂದ್ರೆ ನಾ ಕೊಡಾವಣೆ, ಸುನೀತಾ ಅಕ್ಕ ಜಾಧವ್ ಅವ್ರಿಗೆ ನಾ ಉಪಮೇಯರ್ ಮಾಡಾವಣೆ, ಯಾರು ಏನು ಬೇಕಾದ್ಲಾಗ ಹೊಡ್ರಿ, ನಾ ಒಮ್ಮೆ ಮಾತು ಕೊಟ್ರೆ ಹೊಳೆ ತಕ್ಕೊಳ್ಳಂಗಿಲ್ಲ. ನಾ ಬಂಜಾರ ಸಮಾಜಕ್ಕೆ ಮಾತು ಕೊಟ್ಟಿನಿ, ಅದನ್ನು ಹಿಂದೆ ತೆಗೆಯೋದು ಮಾತೇ ಇಲ್ಲ. ಇದನ್ನು ಯಶಸ್ವಿ ಮಾಡ್ತೀನಿ ಅಂತೇಳಿ ನಮಗೆ ಮಾತು ಕೊಟ್ಟಿದ್ರು. ನಮ್ಮ ಇಡೀ ಬಂಜಾರ ಸಮಾಜಕ್ಕೆ ಇವತ್ತು ಯಶಸ್ವಿ ಆಗ್ಯದ. ಅದಕ್ಕೆ ನಮ್ಮ ಇಡೀ ಸಮಾಜವರು ಇವತ್ತು ನಮ್ಮ ದೀಪಾವಳಿ ಹಬ್ಬ ಆಚರಣೆ ಆಗ್ಯದ ಅಂತೇಳಿ ನಾನು ಅನ್ಕೋತೀನಿ. ತಮ್ಮ ಹೆಸರು ಸರ್? ಪ್ರಕಾಶ್ ಬಾಳು ಚವಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ राज्याध्यक्ष विजयपुर। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।